ಹಲೋ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮನೆಯನ್ನು ಪಡೆಯುವಂಥ ವಿವಿಧ ಸಂಯೋಜನೆಗಳು, ಈ ಕೆಲವು ಗ್ರಹಗಳ ವಿಶೇಷ ಸಂಯೋಜನೆಯಿಂದ ನೀವು ಕೆಲವೊಂದು ವಿಶಿಷ್ಟವಾದಂಥ ಮನೆಗಳನ್ನು ಪಡಿತೀರಿ. ಅದು ಯಾವ ಥರ ಮನೆಯನ್ನು ಪಡಿಬೋದು, ಅದು ಸಂಯೋಜನೆ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸಾಮಾನ್ಯವಾಗಿ ಇಲ್ಲಿ ಶುಕ್ರ ತುಂಬ ಪ್ರಭಾವ ಇರ್ತದೆ ಮನೆಯನ್ನು ಪಡಲಿಕ್ಕೆ. ಈ ಶುಕ್ರ ಮತ್ತು ಬುಧ ಒಟ್ಟಿಗೆ ಇದ್ದರೆ ಅದು ನಿಮಗೆ ಒಳ್ಳೆಯ ಮನೆಯನ್ನು ಪಡಲಿಕ್ಕೆ ಸಾಧಿಸ್ತದೆ. ಶುಕ್ರ ಮತ್ತು ಬುಧ ಜಾತಕದಲ್ಲಿ ಏನಾದರೂ ಒಟ್ಟಿಗೆ ಇದ್ದರೆ ನಿಮ್ಮ ಮನೆಯ ಒಳಾಂಗಣ ವಿನ್ಯಾಸ ತುಂಬ ಚೆನ್ನಾಗಿರ್ತದೆ. ನಿಮ್ಮ ಮನೆಯ ಇಂಟೀರಿಯರ್ ಡಿಸೈನಿಂಗ್ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು. ಮತ್ತು ಒಳಗಡೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ. ಮತ್ತು ಶುಕ್ರ ಮತ್ತು ಬುಧ ಒಟ್ಟಿಗೆ ಇದ್ದರೆ ಮನೆಯಲ್ಲಿ ಒಳ್ಳೆಯ ಆಧುನಿಕ ಗೃಹೋಪಯೋಗಿ ಉಪಕರಣಗಳು ಹೊಂದಿರ್ತದೆ ಮನೆಯಲ್ಲಿ. ಶುಕ್ರ ಮತ್ತು ಬುಧ ಇದ್ದರೆ ಮನೆ ನೋಡ್ಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರ್ತದೆ. ಹೊರಗಡೆ ಚೆನ್ನಾಗಿರಿದ್ರು ಕೂಡ ಒಳಗಡೆ ಇಂಟೀರಿಯರ್ ಡಿಸೈನಿಂಗ್, ಒಳಾಂಗಣ ವಿನ್ಯಾಸ ತುಂಬ ಚೆನ್ನಾಗಿರ್ತದೆ, ತುಂಬ ಅಟ್ರಾಕ್ಟಿವ್ ಆಗಿರ್ತದೆ ಅಂತ ಹೇಳ್ಬೋದು. ಆಧುನಿಕ ಉಪಯೋಗಿ ಉಪಕರಣಗಳು ಕೂಡ ಇರುತ್ತೆ ಮನೆಯಲ್ಲಿ. ಬಟ್ ಇಲ್ಲಿ ಶುಕ್ರ ಬುಧನಿಗೆ ಏನಾದರೂ ರಾಹುಗ್ರಹ ಏನಾದರೂ ಕನೆಕ್ಷನ್ ಆದರೆ, ರಾಹು ದೃಷ್ಟಿ ಇದ್ದರೆ ಮನೆ ತುಂಬ ಸ್ವಲ್ಪ ಹಳೇದಾಗಿರ್ತದೆ. ಯಾಕಂದರೆ ರಾಹು ಎಫೆಕ್ಟ್ ಬೀಳಬಾರ್ದು. ಶುಕ್ರ ಮತ್ತು ಬುಧ ಒಟ್ಟಿಗೆ ಇದ್ದರೆ ಅದು ತುಂಬ ಚೆನ್ನಾಗಿರ್ತದೆ, ಮನೆ ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಇರ್ತದೆ. ಬಟ್ ಶುಕ್ರ ಮತ್ತು ಬುಧ ಎರಡು ಕೂಡ ಸ್ಟ್ರಾಂಗ್ ಇರಬೇಕು. ಶುಕ್ರ ಮತ್ತು ಬುಧ ಇಲ್ಲಿದ್ದರೆ ಚೆನ್ನಾಗಿರ್ತದೆ. ಇದು ವೃಷಭ ರಾಶಿಯಲ್ಲಿ, ಮಿಥುನ ರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಶುಕ್ರ ಬುಧ ತುಂಬ ಚೆನ್ನಾಗಿರಬೇಕು. ಅಂದರೆ ಯಾವುದೇ ಅಷ್ಟಾಗಿರಬಾರ್ದು, ನೀಚಾಗಿರಬಾರ್ದು, ತುಂಬ ಒಳ್ಳೆಯ ಸ್ಥಿತಿಯಲ್ಲಿರಬೇಕು ಶುಕ್ರ ಬುಧ. ಅದರಲ್ಲೂ ಕೂಡ ಶುಕ್ರ ಬುಧ ಏನಾದರೂ 4ನೇ ಮನೆಯಲ್ಲಿದ್ದರೆ ಅದು ತುಂಬ ಎಫೆಕ್ಟ್ ಕೊಡ್ತದೆ. ನಂತರ ಬರೋದು ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಶುಕ್ರ ಬುಧ ಸಂಯೋಜನೆ. ಇಲ್ಲೇನಾದರೂ ಮೀನ ರಾಶಿಯಲ್ಲಿ ಏನಾದರೂ ಶುಕ್ರ ಮತ್ತು ಬುಧ ಸಂಯೋಜನೆ ಇದ್ದರೆ, ಆಮೇಲೆ ಇಲ್ಲೇ ಏನಾದರೂ ಕನ್ಯಾ ರಾಶಿಯಲ್ಲಿ ಏನಾದರೂ ಶುಕ್ರ ಮತ್ತು ಬುಧ ಸಂಯೋಜನೆ ಇದ್ದರೆ ಇದು ನೀಚಭಂಗ ರಾಜಯೋಗ ಆಗುತ್ತೆ. ಶುಕ್ರ ಮತ್ತು ಬುಧ ಇಲ್ಲಿ ಮತ್ತು ಕನ್ಯಾದಲ್ಲಿರೋದು ಮತ್ತು ಮೀನದಲ್ಲಿದ್ದರೆ ಇದು ಒಳ್ಳೆಯ ಮನೆ ಮಾಲೀಕತ್ವವನ್ನು ಕೊಡ್ತದೆ. ಒಳ್ಳೆಯ ಮನೆಯನ್ನು ಪಡಿತಾ ಸ್ವಂತ ಮನೆಯನ್ನು ಇರುವಂಥ ಯೋಗ ಚಾನ್ಸ್ ಇರ್ತದೆ. ಶುಕ್ರ ಮತ್ತು ಬುಧ ಕನ್ಯಾ ರಾಶಿಯಲ್ಲಿ, ಮೀನ ರಾಶಿಯಲ್ಲಿದ್ದಾಗ ಮನೆ ಕೂಡ ತುಂಬ ಚೆನ್ನಾಗಿರ್ತದೆ. ನಂತರ ಶುಕ್ರ ರಾಹು ಯುತಿ ಏನಾದರೂ ಇದ್ದರೆ, ಶುಕ್ರ ಮತ್ತು ರಾಹು ಯುತಿ ಇದ್ದರೆ ಅವರಿಗೆ ಪತ್ನಿಯ ಕಡೆಯಿಂದ ಆಸ್ತಿ ಸಿಗ್ಬೋದು, ಅಥವಾ ಪತ್ನಿಯ ಹೆಸರಲ್ಲಿ ಆಸ್ತಿ ಇರುವಂಥ ಚಾನ್ಸ್ ಜಾಸ್ತಿ. ಶುಕ್ರ ಮತ್ತು ರಾಹು ಯುತಿ ಇದ್ದರೆ ಪತ್ನಿಯ ಹೆಸರಲ್ಲಿ ಆಸ್ತಿ ಇರುವಂಥ ಚಾನ್ಸ್ ಹೆಚ್ಚಿರ್ತದೆ. 2ಕ್ಕಿಂತ ಹೆಚ್ಚು ಮನೆ ಇರೋ ಚಾನ್ಸ್ ಇರ್ತದೆ. ಈ ಪ್ಲಾಟ್ 2ಕ್ಕಿಂತ ಹೆಚ್ಚು ಮನೆ ಇರುವಂಥ ಚಾನ್ಸ್ ಇರ್ತದೆ ಶುಕ್ರ ಮತ್ತು ರಾಹು ಇದ್ದರೆ. ತಾವು ತಮ್ಮ ಸ್ವಂತ ಮನೆ ಅಲ್ಲದೆ ಬೇರೆ ಕಡೆ ಮನೆ ಇರುವಂಥ ಚಾನ್ಸ್ ಕೂಡ ಇರ್ತದೆ. ನಂತರ ಶುಕ್ರ ಮತ್ತು ಶನಿ ಒಟ್ಟಿಗಿದ್ದರೆ, ಶನಿ ಒಟ್ಟಿಗಿದ್ದರೆ ಅವರಿಗೆ ಮದುವೆ ನಂತರ ಮನೆ ಖರೀದಿ ಮಾಡುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಶುಕ್ರ ಮತ್ತು ಶನಿ ಒಟ್ಟಿಗಿದ್ದರೆ ಅವರ ಮದುವೆ ನಂತರ ಮನೆ ಖರೀದಿ ಮಾಡುವಂಥ ಯೋಗ ಚಾನ್ಸು ಬಹುತೇಕ ಇರ್ತದೆ ಅಂತ ಹೇಳ್ಬೋದು. ಮತ್ತು ಹೆಂಡತಿ ಹೆಸರಲ್ಲಿ ಕೂಡ ಮನೆ ಖರೀದಿ ಮಾಡುವಂಥ ಚಾನ್ಸ್ ಇರ್ತದೆ. ಇದಕ್ಕೇನಾದರೂ ಶುಕ್ರ ಶನಿಗೇನಾದರೂ ರವಿ ಲಿಂಕ್ ಇದ್ದರೆ ಸರಕಾರಿ ಜಾಗ ಮಂಜೂರಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಶುಕ್ರ ಮತ್ತು ಶನಿ ಇದ್ದು ಇದಕ್ಕೇನಾದರೂ ರವಿ ದೃಷ್ಟಿ ಇದ್ದರೆ ಸರಕಾರದಿಂದ ಮಂಜೂರಾಗುವಂಥ ಜಾಗದಲ್ಲಿ ಕೂಡ ಇರುವಂಥ ಚಾನ್ಸ್ ಇರ್ತದೆ. ಇದು ಮನೆಯ ಕೆಲವು ವಿಶಿಷ್ಟ ಸಂಯೋಜನೆಗಳು, ಕೆಲವು ವಿಶೇಷವಾದಂಥ ಸಂಯೋಜನೆಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಮಾಡಿದರೆ ಡೀಟೇಲಾಗಿ ತಿಳಿಸಿಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.